ಹಾಯ್, ವೆಲ್ಕಮ್ ಬ್ಯಾಕ್ ಟು ಚೆರಿ ವ್ಲಾಗ್ಸ್ ಕನ್ನಡ. ನಾನು ಸರಸ್ವತಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇದೇನಿದು ವಿಡಿಯೋ ಸ್ಟಾರ್ಟಿಂಗಲ್ಲೇ ಪ್ಯಾಕ್ ಮಾಡಿರೋದು ವಿಡಿಯೋ ಮಾಡ್ತಿದ್ದೀನಿ ಅಂದ್ಕೊಳ್ತಾ ಇದ್ದೀರಾ? ಹೌದು, ಒಂದು ಸಡನ್ ಟ್ರಿಪ್ಪು ಪ್ಲ್ಯಾನ್ ಆಯಿತು. ಸೊ ಎಲ್ಲಿ ಏನು ಅಂತ ನಾನು ಹೋಗಬೇಕಾದ್ರೆ ಹೇಳ್ತೀನಿ. ಬಟ್ ಇವಾಗ ಸ್ವಲ್ಪ ಅರ್ಜೆಂಟಲ್ಲಿ ಅನ್ಸಡನ್ನಾಗಿ ಪ್ಲ್ಯಾನ್ ಆಗಿದ್ದು. ಸೊ ಎಲ್ಲಿಗೆ ಏನು ಅಂತ ನಾನು ಹೇಳ್ತೀನಿ. ಅದಕ್ಕೂ ಮುಂಚೆ ಪ್ಯಾಕಿಂಗ್ ವಿಡಿಯೋ ಎಲ್ಲ ಏನೂ ಮಾಡಲಿಲ್ಲ, ಯಾಕಂದರೆ ಎಮರ್ಜೆನ್ಸಿ ಇರೋದ್ರಿಂದ. ಸೊ ಎಲ್ಲ ಎತ್ತಿಟ್ಟಿದ್ದೀನಿ, ಪ್ಯಾಕ್ ಮಾಡಬೇಕು. ಬನ್ನಿ, ಹೋಗ್ತಾ ಸಿಗ್ತೀನಿ ಎಲ್ಲಿ. ಸೊ ಇವಾಗ ಮನೆಯಿಂದ ಹೊರಟ್ವಿ ನಾವು. ಸೊ ಎಲ್ಲಿ ಹೋಗ್ತಾ ಇದ್ದೀವಿ ಏನು ಅಂತ ಹೋಗ್ತಾ ಹೇಳ್ತೀನಿ. ಸ್ವಲ್ಪ ಕ್ಯೂರಿಯಾಸಿಟಿನಲ್ಲಿ ಇರಲಿ ಅಂತ ವಿಡಿಯೋ ನಾನು ಇವಾಗ ರಿವೀಲ್ ಮಾಡ್ತಿಲ್ಲ. ಸೊ ಆಲ್ಮೋಸ್ಟ್ ನಿಯರ್ ಬೈ ಹೋದ್ಮೇಲೆ ಹೇಳ್ತೀನಿ ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಏನು ಅಂತ. ಸೊ ಬನ್ನಿ, ಹಾಗೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಸೊ ಈಗ ನಾವು ಆಲ್ಮೋಸ್ಟ್ ಹೊಸಕೋಟೆ ಹತ್ತತ್ರ ಇದ್ದೀವಿ. ಸೊ ಟೈಮ್ ಒಂದು ಇವಾಗ 1 o'clock ಆಗಿದೆ. ಸಂಡೇ ಆಗಿರೋದ್ರಿಂದ ತುಂಬಾ ಟ್ರಾಫಿಕ್ ಜಾಮು. ಸೊ ಆಲ್ಮೋಸ್ಟ್ ಒಂದು 4:30, 5 o'clock ಒಳಗಡೆ ರೀಚ್ ಆಗಬೇಕು ಅಂತ ಅಂದ್ಕೊಂಡಿದ್ವಿ. ನೋಡೋಣ ಯಾವ ಥರ ಅಂತ. ಇನ್ನೂ ಊಟಕ್ಕೆ ಬೇರೆ ನಿಲ್ಲಿಸ್ಬೇಕು, ಅಲ್ಲೊಂದು 1/2 hour ಹೋಗುತ್ತೆ. ಸೊ ಊಟ ಮಾಡಿಕೊಂಡು ಅದಾದಮೇಲೆ ಹೊರಡೋದು. ಬನ್ನಿ, ಹಾಗೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಇಲ್ಲಿ ಚರಿ ಅವ್ರ ಅಪ್ಪನ ಹತ್ರ ಕೂತ್ಕೊಂಡು ಸ್ಟೇರಿಂಗ್ ತಿರುಗಿಸ್ತಾ ಇದ್ದಾನೆ. ಅವನಿಗೆ ಇವಾಗಲೇ ಕಾರ್ ಡ್ರೈವಿಂಗ್ ಮಾಡಬೇಕು ಅಂತ ಹುಚ್ಚು. ಯಾವಾಗಲೂ ಅಷ್ಟೇ ಅವ್ರ ಅಪ್ಪನ ಹತ್ರ ಹಠ ಮಾಡ್ಕೊಂಡು ಹೋಗ್ತಾನೆ. ಈ ಸಿಗ್ನಲ್ ಎಲ್ಲ ಬಂತು ಅಂತ ಹೇಳಿದ್ರೆ ಗಾಡಿ ನಿಲ್ಲಿಸಿದ್ರೆ ಸಾಕು, ಸೊ ಗಾಡಿ ಓಡಿಸ್ಬೇಕು ಅಂತ ಆ ಸ್ಟೇರಿಂಗ್ನ ಇಟ್ಕೊಂಡು ಅಳ್ಳಾಡ್ತಾ ಇರ್ತಾನೆ. ಸೊ ಅದಾದಮೇಲೆ ಸರಿ ನೀನು ಗಾಡಿ ಸೈಡ್ಗೆ ಹಾಕಪ್ಪ, ಇಲ್ಲಾಂದರೆ ಗಾಡಿ ಓಡ್ಸೋಕ್ಕೆ ಬಿಡಲ್ಲ ಅಂತ ಹೇಳ್ಬಿಟ್ಟು ಸೈಡ್ಗೆ ಹಾಕಿದ್ರು. ಅದಾದಮೇಲೆ ಅವನು ಮಲ್ಕೊಂಡ. ಸರಿ ಅಂದ್ಬಿಟ್ಟು ಮಲಗಿದ್ದೋ ಟೈಮಲ್ಲೇ ಊಟ ಮಾಡ್ಕೊಂಡು ಬಿಡೋಣ. ಅವ್ನು ಎದ್ದರೆ ನಮಗೆ ಊಟ ಮಾಡೋದು ಅಷ್ಟೊಂದು ನೆಮ್ಮದಿ ಇರಲ್ಲ, ಊಟ ಮಾಡೋದಕ್ಕೂ ಬಿಡಲ್ಲ. ಅದು ಇಳಿಯೋದು ಇದನ್ನು ಇಳಿಯೋದು ಮಾಡ್ತಿರ್ತಾನೆ. ಅದಾದಮೇಲೆ ನಾವಿಲ್ಲಿ ಊಟಕ್ಕೆ ಅಂತ ನಿಲ್ಸಿದ್ವಿ. ಆ್ಯಂಬಿಯನ್ಸ್ ಕೂಡ ತುಂಬಾ ಚೆನ್ನಾಗಿತ್ತು. ತುಂಬಾ ಬಿಸಿಲಿದ್ದರಿಂದ ನಮಗೆ ಎಲ್ಲರೂ ಸ್ವಲ್ಪ ತಣ್ಣಗೆ ಕೂತ್ಕೊಂಡ್ಬಿಡೋಣ ಸ್ವಲ್ಪ ಹೊತ್ತು ಅಂತ ಅನ್ನಿಸ್ತಾಯಿತ್ತು. ಸರಿ, ಒಳಗಡೆ ಬಂದಿದ್ದಕ್ಕೆ ಒಂಥರ ಕೂಲಾಗಿ ವಾತಾವರಣ, ಮತ್ತು ಅಲ್ಲಿರೋ ಪೇಂಟಿಂಗು ತುಂಬಾ ಚೆನ್ನಾಗಿ ಅಟ್ರ್ಯಾಕ್ಟ್ ಆಗ್ತಿತ್ತು ನಮಗೆ. ನೋಡಿ, ಅಲ್ಲಿ ಹಸುದು ಪಿಕ್ಚರು ಮತ್ತು ಈ ಕಡೆ ಯಕ್ಷಗಾನದು ಪೇಂಟಿಂಗ್ ಎಲ್ಲ ತುಂಬಾ ಚೆನ್ನಾಗಿತ್ತು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನವಿಲು ಲೈಟಿಂಗ್ಸು ಎಲ್ಲನೂ ತುಂಬ ಚೆನ್ನಾಗಿತ್ತು. ನಾನಂತೂ ತುಂಬಾ ಇಷ್ಟ ಆಯಿತು ನನಗೆ. ಸೊ ಅದಾದಮೇಲೆ ನಾವಿಲ್ಲಿ ಸೌತ್ ಇಂಡಿಯನ್ ಮೀಲ್ಸ್ನ ತೊಗೊಂಡಿದ್ವಿ. ಇದು ಬಂದು ಉಡುಪಿ ಗಾರ್ಡನಿಯಾ ಅಂತ, ನಿಯರ್ ಬೈ ಹೊಸಕೋಟೆ ಹತ್ತತ್ರನೇ ಇರೋದು ಅಂತ ಅನಿಸುತ್ತೆ. ಸೊ ಊಟ ಎಲ್ಲ ತುಂಬ ಚೆನ್ನಾಗಿತ್ತು. ಹಾಯ್, ಎಲ್ಲಿಗೆ ಹೋಗ್ತಿರೋದು ನಾವು? ಎಲ್ಲಿ ಹೋಗ್ತಿರೋದು? ಈಗ ಜಸ್ಟ್ ಊಟ ಎಲ್ಲ ಮುಗಿಸ್ಕೊಂಡು ಹೊರಟ್ವಿ. ಸರಿ ಮಲಗಿಬಿಟ್ಟಿದ್ದ, ಅವನಿಗೆ ಗೊತ್ತೇ ಇಲ್ಲ ನಾವು ಎಲ್ಲಿ ಹೋಗ್ತಿದ್ದೀವಿ ಅಂತ. ಸೊ ಊಟ ಎಲ್ಲ ಆಯಿತು, ಹೊರಡ್ತಾ ಇದ್ದೀವಿ. ತುಂಬ ಬಿಸಿಲೇನಿಲ್ಲ, ಆರಾಮಾಗಿದೆ, ಹೋಗ್ಬೋದು. ಬನ್ನಿ, ಹೋಗ್ತಾ ಇನ್ನೂ ಮಾತಾಡ್ಕೊಂಡು ಹೋಗೋಣ. ಸೊ ವಿಡಿಯೋ ಬೋರ್ ಆಗೋದು ಬೇಡ, ತುಂಬ ಡ್ರ್ಯಾಗ್ ಮಾಡ್ಕೊಂಡು ಹೋಗೋದು ಬೇಡ. ಸ್ವಲ್ಪ ಗ್ಲಿಮ್ಸ್ ಹೋಗ್ತಾ ನಾನು ತಗೊಳ್ತೀನಿ. ಮನೆ ಸಿಗ್ತೀನಿ ಇನ್ನೂ ಸ್ವಲ್ಪ ಮುಂದೆ ಹೋದ್ಮೇಲೆ. ಬಟ್ ಎಲ್ಲಿ ಹೋಗ್ತೀನಿ ಅಂತ ಸ್ವಲ್ಪ ದೂರ ಹೋದ್ಮೇಲೆ ಹೇಳ್ತೀನಿ. ಹಾಯ್, ಗುಡ್ ಮಾರ್ನಿಂಗು. ಊಟ ಆಯ್ತಾ? ನಿಂದಲ್ಲ, ಅವ್ರದ್ದು ಆಯ್ತಾ ಕೇಳು. ಆಯ್ತಾ? ಸರಿ. ಸೊ ಊಟ ಎಲ್ಲ ಮುಗಿಸ್ಕೊಂಡು ಆಲ್ರೆಡಿ ನಾವು ಹೊರಟ್ವಿ. ನೋಡ್ತಿರ್ಬೋದು ನೀವಿಲ್ಲಿ ಗಾಡಿಗಳು ಎಷ್ಟು ಇತ್ತು ಅಂತ ಹೇಳಿದ್ರೆ. ಸಂಡೇ ಅಂದರೆ ಇದೊಂದು ಪ್ರಾಬ್ಲಮ್ಮು ಟ್ರಾವೆಲ್ ಮಾಡೋರಿಗೆ. ಇದು ಬಂದು ಕೋಲಾರ ಅಂದರೆ ಗೊತ್ತಲ್ಲ, ಬೆಟ್ಟ ಗುಡ್ಡಗಳು ಜಾಸ್ತಿ, ಕಣ್ಣಿಗೆ ತುಂಬಾ ತಂಪು. ನೋಡೋದಕ್ಕೆ ನಾನಂತೂ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟನ್ನ ನಾನು ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಂಡಿದ್ದೆ. ಸೊ ಇಲ್ಲೇ ನಮ್ಮ ಚರಿ ಏನು ಮಾಡ್ತಿದ್ದಾನೆ ಅಂತ ಹೇಳಿದ್ರೆ, ಇಲ್ಲಿ GPS ಟ್ರ್ಯಾಕರ್ನ ಕೊಟ್ಟಿರ್ತಾರಲ್ವ, ಅದನ್ನು ಇಟ್ಕೊಂಡು ಫೋನ್ ಅಂತ ಹಲೋ ಅಂತ ಅಮ್ಮಮ್ಮ ತಾತ ಅಂತ ಅವನು ಮಾತಾಡ್ತಾ ಇದ್ದ. ಅದನ್ನು ಕೊನೆಗೆ ಕಿತ್ತೆ ಹಾಕ್ಬಿಟ್ಟ, ಕಿವಿಗೆ ಇಟ್ಕೊಳ್ಳೋದು, ಅದನ್ನು ಹಲೋ ಅಂತ ಹೇಳೋದು. ಸೊ ಒಂದು ಇದೇ ಆಯಿತು.
ಸೊ ಅದಾದಮೇಲೆ ನೋಡಿ ಎಷ್ಟು ಚೆನ್ನಾಗಿದೆ ಗ್ರೀನರಿ. ತುಂಬ ರೋಡ್ ಅಂತೂ ತುಂಬಾ ವೈಡ್ ಆಗಿದೆ. ನ್ಯಾಷನಲ್ ಹೈವೇಗಳಂತ ಹೇಳಿದ್ರೆ ತುಂಬಾ ಸೇಫ್ಟಿ ಗಾಡಿ ಓಡಿಸೋರಿಗಂತೂ. ಸೊ ನೋಡಿ ಬೆಟ್ಟ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಸ್ವಲ್ಪ ಕೋಲಾರಿಂದ ದಾಟದ ಮೇಲೆ ಒಂದು ಸ್ವಲ್ಪ ಟ್ರಾಫಿಕ್ ಕಮ್ಮಿ ಆಯಿತು ನಮಗೆ. ಸೊ ಬಿಸಿಲು ಅಷ್ಟೊಂದೇನು ಇರಲಿಲ್ಲ, ಬಟ್ ತೀರಾ ಹೋಗ್ತಾ ಹೋಗ್ತಾ ಜಾಸ್ತಿ ಆಯಿತು. ಸೊ ಇನ್ನೂ ಡಿಲೇ ಮಾಡೋದು ಬೇಡ, ನಾವೆಲ್ಲಿ ಹೋಗ್ತಿದ್ದೀವಿ ಅಂತ ಹೇಳಿದ್ರೆ ಅಫ್ಕೋರ್ಸ್ ನಾವು ತಿರುಪತಿಗೆ ಹೋಗ್ತಾ ಇದ್ದೀವಿ. ತಿರುಪತಿನಲ್ಲಿ ಸ್ವಲ್ಪ ಹರಕೆ ಇತ್ತು ನಮ್ಮ ಚರಿಗೆ. ಸೊ ಅದಕ್ಕೋಸ್ಕರ ಹೊರಟ್ವಿ ನಾವು. ಯಾಕಂದರೆ ಒಂದು 3-4 ಮಂತ್ಸಿಂದನೇ ಹೋಗಬೇಕಂತ ಪ್ಲ್ಯಾನ್ ಮಾಡಿದ್ದು. ಬಟ್ ಏನಂತ ಹೇಳಿದ್ರೆ ನಮಗೆ ಟಿಕೆಟ್ ಸಿಕ್ಕಿರಲಿಲ್ಲ. ಈಗ ಎಲೆಕ್ಷನ್ ಎಲ್ಲ ಆದಮೇಲೆ, ರಿಸಲ್ಟ್ ಬಂದಮೇಲೆ ಕೆಲವೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಎಲ್ಲ ತುಂಬಾ ಚೇಂಜಸ್ ಆಗಿದೆ ತಿರುಪತಿನಲ್ಲಿ. ಅಷ್ಟು ಬೇಗ ನಮಗೆ ಟಿಕೆಟ್ ಸಿಗಲಿಲ್ಲ. ನಾವು ಹೋಗಿದ್ದು VVIP ದರ್ಶನಕ್ಕೆ, ಅಂದರೆ ಬ್ರೇಕಿಂಗ್ ದರ್ಶನ ಅಂತ ಹೇಳ್ತಾರೆ. ಸೊ ಇದು ನಮಗೆ ಸ್ಯಾಟರ್ಡೆ ನೈಟ್ ಒಂದು 11 o'clock ಕನ್ಫರ್ಮ್ ಮಾಡಿದ್ರು ಅಲ್ಲಿರೋ ನಮಗೆ ಗೊತ್ತಿರೋರು. ಸೊ ನಾವು 3-4 ಜನ ಹೋಗಬೇಕಂತ ಅಂದ್ಕೊಂಡಿದ್ದು. ನಾನು, ಅತ್ತೆ ಮತ್ತು ರಘುವ್ರ ಚಿಕ್ಕಮ್ಮ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಬಟ್ ಅವ್ರಿಗೂ ಕೂಡ ನಾವು ಹೇಳಿದ್ವಿ ಕರ್ಕೊಂಡು ಹೋಗ್ತೀವಿ ಅಂತ. ಸೊ ಪಾಪ ಅವರು ID ಪ್ರೂಫ್ ಅದೆಲ್ಲ ಕೊಟ್ಟು ನಾವೆಲ್ಲ ಬುಕ್ ಮಾಡ್ಕೊಳ್ಳೋಣ ಅನ್ನೋ ಅಷ್ಟರಲ್ಲಿ ಅವ್ರೇನು ಮಾಡಿದ್ರು, ಇಲ್ಲ ಇಬ್ಬರಿಗೆ ಆಗಿರೋದು, ನೀವು ಬಂದ್ಬಿಡಿ, ನಾಳೆ ಬೆಳಗ್ಗೆನೇ 8 ಗಂಟೆಗೆಲ್ಲ ಹೊರಟ್ಬಿಡಿ ಅಂತ ಹೇಳಿದ್ರು. ಅನ್ಪ್ಲ್ಯಾನ್ಡ್ ನಮಗೆ ಈ ಟ್ರಿಪ್ ಆ್ಯಕ್ಚುಲಿ. ನಾವಿನ್ನೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಮೋಸ್ಟ್ಲಿ ವರಮಹಾಲಕ್ಷ್ಮಿ ಆ ಥರ ಎಲ್ಲ ಆದಮೇಲೆ ಸಿಗತ್ತೆ ಅಂತ. ಸೊ ಏನೂ ಮಾಡೋಕ್ಕಾಗಲ್ಲ, ಸಿಕ್ತು. ಬಟ್ ಸಡನ್ನಾಗಿ ಮಾರ್ನಿಂಗೇ ಹೊರಟ್ವಿ ನಾವು. ಸೊ ಆಲ್ಮೋಸ್ಟ್ ನಾವು ತಿರುಪತಿ ರೀಚ್ ಆದ್ವಿ. ಬಿಕಾಸ್ ಏನಂದರೆ ನೆಕ್ಸ್ಟ್ ಡೇ ಮಂಡೇ ಬಂದ್ಬಿಟ್ಟು ಕಾವಡಿ ಇದ್ದಿದ್ದರಿಂದ ತಿರುಪತಿ ಕೂಡ ಫುಲ್ ರಶ್ಶು. ಇದು ಮಾರ್ಕೆಟ್ ರೋಡ್ ಆ್ಯಕ್ಚುಲಿ. ನೋಡಿ ಅಲ್ಲಿ ಬಟ್ಟೆಗಳು, ಕಾವಡಿ ಹಬ್ಬಕ್ಕೆ ಹಾಕೊಳ್ಳೋಂಥದ್ದು ಬಟ್ಟೆಗಳು, ಹೂವು, ಹಣ್ಣು ಎಲ್ಲ ಕೂಡ ತುಂಬಾ ಚೆನ್ನಾಗಿತ್ತು, ಫ್ರೆಶ್ ಆಗಿ. ಅದಾದಮೇಲೆ ಮಾರ್ಕೆಟ್ ನೋಡಿ ನನಗೆ ತುಂಬಾ ಖುಷಿ ಆಯಿತು. ಸೊ ಫೈನಲ್ ಆಗಿ ನಾವು ತಿರುಪತಿ ರೀಚ್ ಆದ್ವಿ. ಸೊ ರೂಮ್ಗೆ ಎಂಟ್ರೆನ್ಸ್ ಆದ್ವಿ ಆ್ಯಕ್ಚುಲಿ. ಜಸ್ಟ್ ನಾವು ತಿರುಪತಿ ರೀಚ್ ಆದ್ವಿ. ಸೊ ರೂಮ್ ಕೂಡ ಮಾಡ್ಕೊಂಡ್ವಿ. ಏನಂತ ಹೇಳಿದ್ರೆ ಮೇಲ್ಗಡೆ ಟೆಂಪಲ್ ಹತ್ರ ರೂಮ್ಸ್ ಅವೈಲೇಬಲ್ ಇಲ್ಲ. ಸೊ ಬೆಟ್ಟ ಹತ್ತೋದಕ್ಕೆ ಮುಂಚೆನೇ ಕಪಿಲ್ ದೇವ್ ಸರ್ಕಲ್ ಅಂತ ಇದೆ, ಅಲ್ಲಿ ನಮಗೆ ರೂಮ್ ಸಿಕ್ತು. ರೂಮ್ದು ರೂಮ್ ಟೂರ್ ಮಾಡ್ತೀನಿ. ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ಮತ್ತೆ ಸಿಗ್ತೀನಿ ನಿಮಗೆ. ಸೊ ನಾವು ರೂಮೆಲ್ಲ ಬುಕ್ ಮಾಡಿಕೊಂಡು ಫ್ರೆಶಪ್ ಎಲ್ಲ ಆಗಿ, ಸೊ ಏನಂದರೆ ದೇವಸ್ಥಾನದ ಕೆಳಗಡೆನೇ ನಾವು ರೂಮ್ ಮಾಡ್ಕೊಂಡಿದ್ದು, ಮೇಲ್ಗಡೆ ಅವೈಲಬಿಲಿಟಿ ಇರಲಿಲ್ಲ ಅಂಥೇಳಿ. ನಾವಿಲ್ಲಿ ಫ್ರೆಶಪ್ ಎಲ್ಲ ಆಗಿ ಅಲ್ಲಿಂದ ನಾವು ಹೊರಟು ಚೆಕ್ಕಿಂಗ್ ಎಲ್ಲ ಮಾಡಿಕೊಂಡು ಬರೋಷ್ಟೊತ್ತಿಗೆ ಆಲ್ಮೋಸ್ಟ್ ಒಂದು 6 o'clock ಆಗಿತ್ತು. ಏನಂತ ಹೇಳಿದ್ರೆ ಸಂಡೇ ನಮಗೆ ಇವತ್ತೇ ಮುಡಿ ಕೊಡೋದಿದ್ದಿದ್ದು ಚರಿಗೆ. ಯಾಕಂತ ಹೇಳಿದ್ರೆ ನೆಕ್ಸ್ಟ್ ಡೇ ಬಂದು ಮಂಡೇ ನಮಗೆ ಅರ್ಲಿ ಮಾರ್ನಿಂಗೇ ದರ್ಶನ ಇತ್ತು. ಸೊ ಮಾರ್ನಿಂಗ್ ದರ್ಶನ ಆದಮೇಲೆ ಮುಡಿ ಕೊಡಬಾರ್ದು, ಅದಕ್ಕೆ ಮುಂಚೆನೇ ಕೊಡಬೇಕಂತ ಹೇಳಿ ಬಂದ್ವಿ. ಸೊ ಆಲ್ರೆಡಿ ಮುಡಿ ಕೂಡ ಕೊಟ್ವಿ ಚರಿಗೆ. ಸೊ ಇಲ್ಲಿ ವೆಂಕಟೇಶ್ವರನ ಫಸ್ಟ್ನೇ ದರ್ಶನ ನೋಡಿ ತುಂಬಾ ಖುಷಿ ಆಯಿತು. ಸೊ ಒಳಗಡೆ ಅಂತೂ ದೇವ್ರನ್ನ ನೋಡೋಕ್ಕಾಗಲ್ಲ, ಇಲ್ಲೇ ನೋಡಿ ಒಂದು ಕೈ ಮುಕ್ಕೊಳ್ಳಿ. ದೇವರೆಲ್ಲರಿಗೂ ಒಳ್ಳೇದು ಮಾಡಲಿ, ತಿರುಪತಿ ತಿಮ್ಮಪ್ಪನ ಆಶೀರ್ವಾದ ಎಲ್ಲರಿಗೂ ಇರಲಿ ಅಂತ ನಾನು ಕೇಳ್ಕೊಳ್ತೀನಿ. ಸೊ ಅಲ್ಲಿಂದ ಒಳಗಡೆ ಎಂಟ್ರೆನ್ಸ್ ಆದ್ವಿ. ಇಲ್ಲೂ ಕೂಡ ಅಷ್ಟೇನೆ ಶಾಪಿಂಗ್ ಕಾಂಪ್ಲೆಕ್ಸ್ ಎಲ್ಲ ನೋಡ್ಬೋದು. ತುಂಬ ಲೈಟಿಂಗ್ಸು, ಜನ, ಜಾತ್ರೆ ಥರನೇ ಇರುತ್ತೆ. ಎನಿ ಟೈಮ್ ದೇವಸ್ಥಾನ ಇದು ಯಾವಾಗಲೂ ಹೀಗೆ ಇರುತ್ತೆ. ನಾನು ತುಂಬ ಸಲ ಹೋಗಿದ್ದೀನಿ, ಬಟ್ ಇಷ್ಟು ಜನನ ನಾನು ಯಾವತ್ತೂ ನೋಡಿರಲಿಲ್ಲ. ಯಾಕಂತ ಹೇಳಿದ್ರೆ ತುಂಬ ಜನ ಪಾಪ ವೆಯ್ಟ್ ಮಾಡಿ ಬಂದಿರೋ ಅಂಥದ್ದು. ಸೊ ಇವಾಗ ಇಲ್ಲಿ 300 rupees ಆ ಥರ ಯಾವುದೂ ದರ್ಶನ ಎಲ್ಲ ಫ್ರೀ ದರ್ಶನನೇ. ಬಟ್ VIP ಬ್ರೇಕಿಂಗ್ ದರ್ಶನ ಮಾತ್ರ ಸಪ್ರೇಟ್ ಇರುತ್ತೆ. ಕೆಲವೊಂದು ಬುಕ್ಕಿಂಗ್ನ ಮಾಡಿಕೊಂಡು ಬರಬೇಕಾಗತ್ತೆ. ಸೊ ಇಲ್ಲಿ ಚರಿಗೆ ಗುಂಡೆಲ್ಲ ಓಡಿಸ್ಕೊಂಡು ಸ್ನಾನಕ್ಕೆ ಅಂತ ಕಲ್ಯಾಣಿ ಹತ್ರ ಕರ್ಕೊಂಡು ಬಂದ್ವಿ. ಸ್ನಾನ ಎಲ್ಲ ಆಗಿ ಅವನಿಗೆ ಹೊಸ ಬಟ್ಟೆ ಎಲ್ಲ ಹಾಕಿ, ತಿರುಪತಿ ಇದ್ದಲ್ಲಿ ಫೇಮಸ್ ಅಂತ ಹೇಳಿದ್ರೆ ತಿಮ್ಮಪ್ಪನ ನಾಮ ಹಾಕಿಸಿ ಚರಿನ ನೋಡ್ತಾ ಇದ್ರೆ ನನಗೆ ನಮ್ಮ
ಮಿನಿ ವೆಂಕಟೇಶ್ವರ ಸ್ವಾಮಿನೇ ನೋಡ್ದಂಗೆ ನನಗೆ ಖುಷಿ ಆಗ್ತಿತ್ತು. ಅವನಂತೂ ತುಂಬಾ ಎಂಜಾಯ್ ಮಾಡ್ತಿದ್ದ. ಜನ ಅಂದರೆ ಫಸ್ಟೇ ಇಷ್ಟ ಅವನಿಗೆ. ಯಾರನ್ನ ನೋಡಿದ್ರೂ ಅವನ ಹತ್ರ ಹೋಗೋದು. ಅದಾದಮೇಲೆ ಅಲ್ಲಿ ಬಲೂನೆಲ್ಲ ಇತ್ತು, ನೋಡಿ ಅಂತ ಅವ್ನು ಖಂಡಿತ ಬಿಡಲಿಲ್ಲ. ಸೊ ಬಲೂನೆಲ್ಲ ಕೊಡಿಸಿ ಸ್ವಲ್ಪ ತಲ್ಲೇ ಆಟ ಆಡಿಸ್ಕೊಂಡಿದ್ದು ಅವನ್ನ. ನೋಡಿ ಎಷ್ಟು ಚೆನ್ನಾಗಿ ಓಡಾಡ್ತಾ ಇದ್ದ ನನ್ನ ಪುಟ್ಟ ತಿರುಪತಿ ತಿಮ್ಮಪ್ಪ. ನನ್ನ ದೃಷ್ಟಿನೇ ಆಗುತ್ತೆ ಅವನಿಗೆ. ದೇವರು ಅವನಿಗೆ ಸದಾ ಆರೋಗ್ಯ ಆಯಸ್ಸು ಕೊಟ್ಟು ಕಾಪಾಡಲಿ. ಅವನಿಗೆ ಏನೇನು ಅವನಿಗೆ ಸಿಗಬೇಕೋ ಖಂಡಿತ ಸಿಗಬೇಕು ಅಂತಲೇ ನಾನು ಯಾವಾಗಲೂ ಆಶಿಸ್ತೀನಿ. ಸೊ ನನ್ನ ಮಗನ ನೋಡಿ ನನಗೆ ಖುಷಿ ಆಯಿತು. ಇದು 2ನೇ ವರ್ಷದ ಮುಡಿ ಕೊಟ್ಟಿದ್ದು ನಾವು ಅವನಿಗೆ. ಫಸ್ಟ್ ಇಯರ್ ಕೊಟ್ಟಾಗ ಸ್ವಲ್ಪ ಏನೋ ಪ್ರಾಬ್ಲಮ್ ಆಗಿತ್ತು. ಸೊ ಅದಕ್ಕೆ ಸೆಕೆಂಡ್ ಇಯರ್ ಕೊಟ್ಟಿದ್ದು. ಸೊ ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು, ದೇವ್ರ ದರ್ಶನ ಅಂತ ಹೇಳಿದ್ರೆ ತಿಮ್ಮಪ್ಪನ ದರ್ಶನ ಅಲ್ಲ, ಅಲ್ಲೇ ಅಕ್ಕಪಕ್ಕ ದೇವಸ್ಥಾನಗಳಿದೆಯಲ್ಲ ಅದರ ದರ್ಶನ ಎಲ್ಲ ಮಾಡಿಕೊಂಡು ಊಟದ ಹಾಲ್ಗೆ ಬಂದ್ವಿ. ಇವತ್ತು ನಾವು ಪ್ರಸಾದನೇ ಊಟ ಮಾಡ್ಕೊಂಡು ಬಿಡೋಣ, ದೇವಸ್ಥಾನದ ಸನ್ನಿಧಾನಕ್ಕೆ ಬಂದಾಗ ದೇವ್ರ ಪ್ರಸಾದನ ಬಿಟ್ಟು ಬರಬಾರ್ದು ಅಂತ ಹೇಳ್ತಾರೆ. ಸೊ ಅದಕ್ಕೆ ನಾವು ದೇವರ ಪ್ರಸಾದನ ತೊಗೊಂಡೇ ಹೋಗೋಣ ಅಂತ ಹೇಳ್ಬಿಟ್ಟು, ಅಲ್ಲೂ ಕೂಡ ಏನೂ ಅಷ್ಟು ಜನ ಇರಲಿಲ್ಲ, ಬಟ್ ಇರೋದ್ರಲ್ಲೇ ವೆಯ್ಟ್ ಮಾಡಿ ಹೋಗೋದು ಒಳ್ಳೆಯದು ಅಂತೇಳ್ಬಿಟ್ಟು ನಾವು ಊಟಕ್ಕೆ ಬಂದ್ವಿ. ಇಲ್ಲಿ ಅಲ್ಲೊಂದು ಈ ಥರ ಮ್ಯಾಪ್ ಥರ ಹಾಕಿದ್ದಾರೆ, ಅಲ್ಲಿ ಲೈಟಿಂಗ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಸೊ ಇದು ಏನಂತ ನನಗೆ ಕರೆಕ್ಟಾಗಿ ಗೊತ್ತಿಲ್ಲ, ಬಟ್ ಅಲ್ಲಿ ಕ್ಲಾರಿಟಿ ಚೆನ್ನಾಗಿರಲಿ ಅಂತ ಹೇಳ್ಬಿಟ್ಟು ನಾನು ಈ ವಿಡಿಯೋನ ಕ್ಯಾಪ್ಚರ್ ಮಾಡಿದ್ದು. ಸೊ ಅದಾದಮೇಲೆ ಊಟ ಬಡಿಸಿದ್ರು. ಮಾಮೂಲಿ ಅನ್ನ, ತಿಳಿ ಸಾರು, ಚಟ್ನಿ, ಪಲ್ಯ ಅದೆಲ್ಲ ಇತ್ತು. ಸೊ ಊಟ ಎಲ್ಲ ಮುಗಿಸ್ಕೊಂಡು ನಾವು ಮತ್ತೆ ನಮ್ಮ ರೂಮ್ ಕಡೆ ಪ್ರಯಾಣನ ಸ್ಟಾರ್ಟ್ ಮಾಡಿದ್ವಿ. ಆಲ್ಮೋಸ್ಟ್ ಕತ್ಲೆ ಆಗೋಗಿತ್ತು. ಒಂದು 9:30 ಬೆಟ್ಟ ಇಳಿಯೋಷ್ಟೊತ್ತಿಗೆ ನಾವೊಂದು 9:45 10 o'clock ಆಗಿತ್ತು. ಎಲ್ಲಿ ನೋಡಿದ್ರೂ ಕತ್ಲೆನೇ, ನಮ್ಮ ಗಾಡಿ ಬೆಳಕಷ್ಟೇ ಇರೋದು. ಮತ್ತು ಹೋಗ್ತಾ ಬಸ್ಗಳು ಗಾಡಿಗಳು ತುಂಬಾ ಇತ್ತು. ಬಟ್ ಇಲ್ಲಿ ಸಿಟಿನಲ್ಲಿ ಮೇನ್ ತಿರುಪತಿ ಬಂದು ತುಂಬ ದೊಡ್ಡ ಸಿಟಿ, ಅಷ್ಟು ಚಿಕ್ಕದಲ್ಲ. ನಾನು ನೈಟ್ ಟೈಮು ಯಾವತ್ತೂ ಕೂಡ ತಿರುಪತಿ ನೋಡಿರಲಿಲ್ಲ. ಬಟ್ ಇಲ್ಲಿ ಏನಂತ ಹೇಳಿದ್ರೆ ಮನೆಗಳು, ಆ ಲೈಟಿಂಗ್ಸು ಇಲ್ಲಿ ನೋಡಿ ನಾನು ಇವಾಗ ಕ್ಯಾಪ್ಚರ್ ಮಾಡ್ತಾ ಇದ್ದೀನಿ. ಬಟ್ ಸ್ವಲ್ಪ ಕರ್ವಿತ್ತು ನೋಡಿ, ಇಲ್ಲಿ ಕಾಣಿಸುತ್ತೆ ಎಲ್ಲ ಒಂಥರ ಸೀರಿಯಲ್ ಸೆಟ್ ಹಾಕ್ದಂಗೆ LED ಲೈಟ್ಗಳ ಥರ ಇದೆ. ಇದೆಲ್ಲ ಕೂಡ ಮನೆಗಳೇ. ತಿರುಪತಿ ತುಂಬಾ ದೊಡ್ಡ ಸಿಟಿ. ಸೊ ಇಲ್ಲಿರೋರೇ ಪುಣ್ಯವಂತರು. ಆ ತಿಮ್ಮಪ್ಪನ ದರ್ಶನ ಅವ್ರ ಸನ್ನಿಧಾನದಲ್ಲಿ ಇರೋರೆ ತುಂಬಾ ಪುಣ್ಯವಂತರು. ನಾನಂತೂ ತಿರುಪತಿ ತಿಮ್ಮಪ್ಪನ ತುಂಬಾ ಬಿಲೀವ್ ಮಾಡ್ತೀನಿ. ಜಸ್ಟ್ ರೂಮಿಗೆ ಬಂದ್ವಿ. ದರ್ಶನ ಇವತ್ತೇನು ಇರಲಿಲ್ಲ ನಮಗೆ. ಸೊ ದರ್ಶನ ಇದ್ದಿದ್ದು ನಾಳೆ ಮಾರ್ನಿಂಗು 6 o'clockಗೆ. ಸೊ ಜಸ್ಟ್ ಚರಿಗೆ ಮುಡಿ ಕೊಡೋದಿತ್ತು, ಅದನ್ನು ಕೊಟ್ಬಿಟ್ಟು ಸ್ನಾನ ಎಲ್ಲ ಮಾಡಿಸ್ಕೊಂಡು ಅಲ್ಲೇ ಸ್ವಲ್ಪ ಹೊತ್ತೆಲ್ಲ ಓಡಾಡಿ ದೇವಸ್ಥಾನದಲ್ಲೇ ಪ್ರಸಾದ ಸಿಗುತ್ತೆ. ಸೊ ಊಟ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಸೊ ನಾಳೆ ಮಾರ್ನಿಂಗ್ ಅರ್ಲಿ ಮಾರ್ನಿಂಗೆ ಬೇಗ ಎದ್ದೊಳ್ಬೇಕು. 4 o'clockಗೆಲ್ಲ ಎದ್ದು ರೆಡಿ ಆಗಬೇಕು. ನಮಗೆ 6 o'clockಗೆ ದರ್ಶನ ಇರೋದು ಟೈಮಿಂಗ್ಸು. ಸೊ ಈಗ ಆಲ್ರೆಡಿ ಟೈಮ್ ಆಗಿದೆ 10 o'clock. ಸೊ ಚರಿನೂ ಮಲ್ಕೊಂಡ್ಬಿಟ್ಟಿದ್ದಾನೆ ಇಲ್ಲಿ ಆಲ್ರೆಡಿ. ಸೊ ಅವನದು ಊಟ ಆಯಿತು, ಊಟ ಮಾಡಿಸಿ ಬರ್ತಾನೆ ಅವ್ನು ಮಲಗಿಬಿಟ್ಟಿದ್ದ. ಸರಿ ಹಾಗೆ ಮಲಗಿಸ್ದೆ, ಡಿಸ್ಟರ್ಬ್ ಮಾಡೋದು ಬೇಡ ಅಂತ. ಸೊ ಫ್ರೆಶ್ ಅಪ್ ಎಲ್ಲ ಏನೂ ಆಗಿಲ್ಲ, ತುಂಬ ಟಯರ್ಡ್ ಆಗಿದೆ ಮಾರ್ನಿಂಗಿಂದ ಜರ್ನಿ ಮಾಡಿ. ಸೊ ಆ ವಿಡಿಯೋ ಎಂಡ್ ಮಾಡಿಬಿಟ್ಟು ಹೋಗೋಣ ಅಂತ ಬಂದೆ. ಸೊ ಈ ವಿಡಿಯೋ ಏನಾದ್ರು ಇಷ್ಟ ಆಯಿತು ಅಂದರೆ ಲೈಕ್, ಶೇರ್, ಕಮೆಂಟ್, ಹಾಗೂ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ಗಳನ್ನ ನಾನು ಕೊಡೋದಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ. ನಾಳೆ ಮಾರ್ನಿಂಗ್ ಕಂಟಿನ್ಯೂಟಿ ವ್ಲಾಗ್ ಇರುತ್ತೆ. ಸೊ ಹಾಯ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಚೆರಿ ವ್ಲಾಗ್ಸ್ ಕನ್ನಡ. ನಾನು ಸರಸ್ವತಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ನಿನ್ನೆ ವೀಡಿಯೋದಲ್ಲಿ ಹೇಳಿದ್ದೆ ನಾನು ತಿರುಪತಿಗೆ ಬಂದಿದ್ದೀವಿ ಅಂತ. ಸೊ ನಿನ್ನೆ ದರ್ಶನ ಇಲ್ಲ ನಮಗೆ, ಇವತ್ತು ದರ್ಶನ ಇರೋದು. ಸೊ ಈಗ ಆಲ್ರೆಡಿ ಒಂದು 5 o'clock ಆಗಿದೆ. 6 o'clockಗೆ ನಮಗೆ ದರ್ಶನ ಇರೋದು. ಸೊ ಅದಕ್ಕೂ ಮುಂಚೆ ವೀಡಿಯೋ ಸ್ಟಾರ್ಟ್ ಮಾಡಿಬಿಡೋಣ ಅಂತ ಹೇಳಿಬಿಟ್ಟು ವೀಡಿಯೋನ ಸ್ಟಾರ್ಟ್ ಮಾಡಿದೆ. ಸೊ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಮಾಡೋ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ. ಆ್ಯಂಡ್ ಆಲ್ ಅಂತ ಪ್ರೆಸ್ ಮಾಡಿದ್ರೆ ಎಲ್ಲ ವಿಡಿಯೋಗಳು ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಸೊ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಬನ್ನಿ ದೇವಸ್ಥಾನಕ್ಕೆ ಹೋಗ್ತಾ ನೋಡೋಣ ಏನೇನು ಸಾಧ್ಯ ಆಗುತ್ತೆ ಅದನ್ನು ಗ್ಲಿಮ್ಸ್ನೆಲ್ಲ ನಾನು ಆ್ಯಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ರಘು ಮತ್ತು ಚರಿ ಕೆಳಗಡೆ ಹೋದರು ಆಲ್ರೆಡಿ.
ಮಿಡ್ಲಲ್ಲಿ ಕಾರ್ ಸ್ಟಾರ್ಟ್ ಮಾಡ್ತಿರ್ತೀನಿ ಬಾ ಅಂತ. ಅದಕ್ಕೆ ಮಿಡ್ಲಲ್ಲಿ ನಾನು ನಿಮ್ಮ ಹತ್ರ ಮಾತಾಡ್ಬಿಡೋಣ ಅಂತ ಹೇಳ್ಬಿಟ್ಟು ವಿಡಿಯೋ ಸ್ಟಾರ್ಟ್ ಮಾಡಿದೆ. ಐ ಹೋಪ್ ಇವತ್ತಿನ ದಿನ ಚೆನ್ನಾಗಿರುತ್ತೆ ಅಂತ ಭಾವಿಸ ಬನ್ನಿ ಹೋಗೋಣ. ಸೊ ನಾವು ಅರ್ಲಿ ಮಾರ್ನಿಂಗ್ ಬಿಟ್ಟೋದ್ರಿಂದ ಇನ್ನೂ ಕತ್ಲೇ ಇತ್ತು. ಏನಂತ ಹೇಳಿದ್ರೆ ನಮಗೆ ಬೇಗ ದರ್ಶನ ಇದೆಯೋದ್ರಿಂದ ಅರ್ಧ ಗಂಟೆ ಮುಂಚೆನೇ ನೀವು ಇಲ್ಲಿ ಇರಬೇಕು, ಇಲ್ಲ ಅಂತ ಹೇಳಿದ್ರೆ ದರ್ಶನ ಅಷ್ಟು ಸುಲಭನಾಗಿ ಸಿಗಲ್ಲ ಅಂತ ಹೇಳಿಬಿಟ್ಟು ಸೊ ನಾವು ಅದಕ್ಕೆ ಇನ್ನೂ ಹಾಫ್ ಆನ್ ಅವರ್ ಅಲ್ಲ 1 ಅವರ್ ಮುಂಚೆನೇ ನಾವು ಹೊರಟೋಗಿದ್ವಿ. ಇಲ್ಲಿ ನಾವು ಎಂಟ್ರೆನ್ಸ್ ಆಗ್ತಿದ್ದಂಗೆ ನಮಗೆ ಫಸ್ಟ್ ಕಾಣೋದು ತಿರುಪತಿದು ನಾಮ ಶಂಕು ಚಕ್ರ. ಇಲ್ಲಿ ನಾನು ಏನು ತೋರಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ ಅದು ಎಲ್ಲರಿಗೂ ಗೊತ್ತಿರುತ್ತೆ. ತಿರುಪತಿ ತಿಮ್ಮಪ್ಪ ಮಲ್ಕೊಂಡಿರೋ ಥರ ಆಕೃತಿ ಆ ಬೆಟ್ಟನ ಕಾಣಿಸತ್ತೆ. ಅದು ನೋಡಿದಾಗ ಒಂಥರ ವಿಸ್ಮಯನೇ ಅಂತ ಅನ್ನಿಸ್ತು. ಸೊ ಆಲ್ಮೋಸ್ಟ್ ನೋಡಿ ನಾವು ಹೊರಟಿದ್ದು ಒಂದು ಸ್ವಲ್ಪ ಹೊತ್ತಾದ್ರೂ ಅದಾದಮೇಲೆ ಸ್ವಲ್ಪ ಹೊತ್ತಿಗೆಲ್ಲ ಬೆಳಕಾಗೋಯಿತು. ಸೊ ನಾವು ಇನ್ನೇನು ಎಂಟ್ರಿ ಕೂಡ ಆದ್ವಿ ದೇವಸ್ಥಾನಕ್ಕೆ. ಇದು ಸ್ವಲ್ಪ ಔಟ್ಸ್ಕರ್ಟ್, ಸ್ವಲ್ಪ ಫಾರೆಸ್ಟ್ ಥರನೇ. ಸೊ ಇವಾಗ ನಾವು ಎಂಟ್ರೆನ್ಸ್ ಆಗಿದ್ದು. ಸೊ ಏನಂದರೆ ಪ್ರತಿ ಸಲ ಚೆಕ್ಕಿಂಗ್ ಇತ್ತು, ಯಾಕಂದರೆ ನಮಗೆ ಡೌನಲ್ಲಿ ರೂಮ್ ಸಿಕ್ಕಿದ್ರಿಂದ ಪ್ರತಿ ಸಲ ಚೆಕ್ಕಿಂಗ್ ಇದ್ದಿದ್ದರಿಂದ 1-2-3 ನಿಮಿಷ ನಮ್ಗೆ ಅಲ್ಲಿ ಟೈಮ್ ಹೋಯಿತು ಅಷ್ಟೇನೆ. ಅದರಿಂದ ನಮಗೆ ಇಲ್ಲಿ ಬರೋಷ್ಟೊತ್ತಿಗೆ ಸ್ವಲ್ಪ ಬೆಳಕಾಗಿತ್ತು. ಸೊ ರಾತ್ರಿ ನೋಡೋದಕ್ಕೂ ಬೆಳಗ್ಗೆ ನೋಡೋದಕ್ಕೂ ದೇವಸ್ಥಾನದ ವಾತಾವರಣ ತುಂಬಾ ಪ್ರಶಾಂತವಾಗಿರುತ್ತೆ. ಮತ್ತು ಇಲ್ಲಿ ಓಂ ವೆಂಕಟೇಶ್ವರಾಯ ನಮಃ ಅದು ಮಂತ್ರ ಪ್ರತಿ ಸಲ ಬರ್ತಾನೆ ಇತ್ತು. ಸೊ ಏನಂತ ಹೇಳಿದ್ರೆ ಇಲ್ಲಿ ನನ್ನ ವೀಡಿಯೋಗೆ ಕಾಪಿರೈಟ್ ಕ್ಲೈಮ್ ಆಗಬಾರ್ದು ಅಂತ ಹೇಳಿಬಿಟ್ಟು ನಾನು ಅದನ್ನು ಮ್ಯೂಟ್ ಮಾಡಿದ್ದೀನಿ. ಬಟ್ ತುಂಬಾ ಚೆನ್ನಾಗಿತ್ತು ವಾತಾವರಣ, ಅಲ್ಲಿನ ಒಂದು ಸದ್ದು. ಸೊ ಅದಾದಮೇಲೆ ಇಲ್ಲಿ ನಾವು ಬರಬೇಕಾದ್ರೆ ನಮಗೆ ಆನೆ ಕಾಣಿಸ್ತು. ಸೊ ಅಲ್ಲಿ ಆಶೀರ್ವಾದ ಕೂಡ ತಗೊಳ್ತಾ ಇದ್ರು. ನಮಗೂ ಕೂಡ ಆಶೀರ್ವಾದ ಸಿಕ್ತು. ನೋಡಿದ ತಕ್ಷಣವೇ ಖುಷಿ ಆಯಿತು. ಸೊ ಅದಾದಮೇಲೆ ದರ್ಶನ ಎಲ್ಲ ಮುಗಿಸ್ಕೊಂಡ್ಮೇಲೆ ನಾವಿಲ್ಲಿ ಬ್ರೇಕ್ಫಾಸ್ಟ್ಗೆ ಬಂದಿದ್ದಂಥದ್ದು. ಅಷ್ಟೊತ್ತಿಗಾಗಲೇ ನಮಗೆ ದರ್ಶನ ಎಲ್ಲ ಆಗೋಗಿತ್ತು. ಒಂದು 7:30 8 o'clock ಒಳಗಡೆ ನಮಗೆ ದರ್ಶನ ಆಗಿತ್ತು. ಏಕಂತ ಹೇಳಿದ್ರೆ ಅಲ್ಲಿ ಸುಮಾರು ಬ್ರೇಕಿಂಗ್ ದರ್ಶನ ಅಂತ ಹೇಳಿದ್ರೆ 500 ಜನದ ಮೇಲೇ ಇದ್ದರು. ಸೊ ಅದರಿಂದ ನಾವು 6 o'clock ಅಂತ ಹೇಳಿದ್ದು ಕೂಡ ಒಂದು ಹಾಫ್ ಆನ್ ಅವರ್ ವೆಯ್ಟಿಂಗ್ ಅನ್ನೋದೇ ಇತ್ತು. ಸ್ವಲ್ಪ ವೆಯ್ಟಿಂಗ್ ರೂಮಲ್ಲಿದ್ದು ಆಮೇಲೆ ನಮಗೆ ದರ್ಶನ ಸಿಕ್ಕಿದ್ದು ಅಂಥದ್ದು. ಸೊ ಅದಾದಮೇಲೆ ನಾನು ಇಲ್ಲಿ ಸ್ವಲ್ಪ ಅವನ್ನ ಇಟ್ಕೊಂಡು ಆಟ ಆಡಿಸ್ಕೊಂಡು ಅದಾದಮೇಲೆ ನಾವು ಮತ್ತೆ ದರ್ಶನ ಎಲ್ಲ ಮುಗಿಸ್ಕೊಂಡು ಹೊರಡಬೇಕಾದ್ರೆ ಸ್ವಲ್ಪ ಖಾಲಿನೇ ಇತ್ತು. ಏಕೆಂದರೆ ಸ್ವಲ್ಪ ನಾವು ಅರ್ಲಿನೇ ಬಂದಿದ್ದರಿಂದ ಖಾಲಿನೇ ಇತ್ತು. ಹಾಯ್, ವೆಲ್ಕಮ್ ಬ್ಯಾಕ್. ದೇವಸ್ಥಾನಕ್ಕೆ ಹೋಗಿದ್ವಿ, ದರ್ಶನ ಎಲ್ಲ ಚೆನ್ನಾಗಾಯಿತು. ಇವತ್ತು ಏನಂತ ಹೇಳಿದ್ರೆ ಕಾವಡಿ ಇರೋದ್ರಿಂದ ಸ್ವಲ್ಪ ರಶ್ ಜಾಸ್ತಿನೇ ಇತ್ತು. ಬಟ್ ನಾವು ಹೋಗಿದ್ದು ಬಂದು VIP ದರ್ಶನಕ್ಕೆ. ವಿತಿನ್ ಹಾಫ್ ಆನ್ ಅವರಲ್ಲಿ ನಮಗೆ ದರ್ಶನ ಆಯಿತು. ಬಟ್ ತುಂಬಾ ಚೆನ್ನಾಗಿ ಅನ್ನಿಸ್ತು ನಮಗೆ ಇವತ್ತು ದೇವ್ರ ದರ್ಶನ ಮಾಡಿದ್ದು. ಹಾಯ್ ಮಾಡ್ತಿದ್ದಾನೆ ಸರಿ. ಗುಡ್ ಮಾರ್ನಿಂಗ್ ಹೇಳೋ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಚೆನ್ನ ಗೋವಿಂದ ಗೋವಿಂದ. ಅವನು ನಾಮ ಎಲ್ಲ ಹಾಕ್ಸ್ಕೊಂಡು. ಸೊ ದರ್ಶನ ಎಲ್ಲ ತುಂಬಾ ಚೆನ್ನಾಗಾಯಿತು. ಬ್ರೇಕ್ಫಾಸ್ಟ್ ಕೂಡ ನಾವು ಅಲ್ಲೇ ಹೋಟೆಲಲ್ಲಿ ಮುಗಿಸ್ಕೊಂಡ್ವಿ. ಸೊ ಇವಾಗ ದೇವಸ್ಥಾನದಿಂದ ಹೊರಟಿದ್ದೀವಿ, ರೂಮ್ಗೆ ಹೋಗಬೇಕು. ರೂಮ್ಗೆ ಹೋಗಿ ಚರಿಗೆ ಸ್ವಲ್ಪ ಊಟ ಏನಾದರೂ ಮಾಡಿಸಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಹೊರಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ನೋಡಬೇಕು ಯಾವ ಥರ ಅಂತ. ಸೊ ಹೊರಟಿ ನಾನು ಸ್ವಲ್ಪ ನಿಯರ್ ಬೈಯೇ ಇತ್ತು. ಸೊ ನನಗೆ ಗ್ರೀನರಿ ಅಂದರೆ ತುಂಬಾ ಇಷ್ಟ. ಸೊ ಆದಷ್ಟು ಎಲ್ಲಿ ಗ್ರೀನಾಗಿರುತ್ತೆ ಅಲ್ಲೆಲ್ಲ ನಾನು ವೀಡಿಯೋನ ತೊಗೊಳ್ಳೋದಕ್ಕೆ ಟ್ರೈ ಮಾಡಿದ್ದೀನಿ. ಆ್ಯಂಡ್ ಮೋರೋವರ್ ರೋಡ್ ಕೂಡ ತುಂಬಾ ಕ್ಲೀನ್ ಆ್ಯಂಡ್ ಹೈಜಿನ್ ಆಗಿತ್ತು. ಎಲ್ಲೂ ಕೂಡ ಒಂದಿಷ್ಟು ಹುಡುಕಿದ್ರು ಪ್ಲಾಸ್ಟಿಕ್ ಸಿಗೋದಿಲ್ಲ. ಪ್ಲಾಸ್ಟಿಕ್ ಮುಕ್ತ ಪ್ರದೇಶ ಅಂತ ಹೇಳಿದ್ರೆ ಮಾತ್ರ ಅದು ತಿರುಪತಿ. ಆ ದೇವಸ್ಥಾನದಿಂದ ಬಂದು ಸ್ವಲ್ಪ ತಂಗೆ ರೆಸ್ಟ್ ಮಾಡಿದ್ವಿ. ಚರಿಗೆ ಊಟ ಮಾಡಿಸ್ಬೇಕು ಅಂತ ಹೇಳಿದ್ನೆಲ್ಲ ಊಟ ಮಾಡಿಸಿ ಅವನ್ನ ಮಲಗಿಸಿ ನಾವು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಇನ್ನೇನು ಹೊರಡೋಣ ಅಂತ ಹೇಳ್ಬಿಟ್ಟು ರೂಮ್ ವೆಕೇಟ್ ಮಾಡ್ತಾಯಿದ್ದೀವಿ. ಸೊ ಬಂದ ತಕ್ಷಣ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಸ್ವಲ್ಪ ಬಿಸಿಲು ಜಾಸ್ತಿನೇ ಈ ಕಡೆ ಅಂತ ನನಗನ್ನಿಸ್ತು. ಸ್ವಲ್ಪ ಯಾಕೋ ಹೆಡ್ಡೇಕ್ ಬಂದಿರೋ ಥರ ಫೀಲ್ ಆಯಿತು. ಸೊ ಒಂದು ಟ್ಯಾಬ್ಲೆಟ್ ಹಾಕ್ಕೊಂಡು ಹಂಗೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಇವಾಗ ಇನ್ನೇನು ಹೊರಡೋಣ ಅಂದ್ಬಿಟ್ಟು ವಿಕೆಟ್ ಮಾಡ್ತಾಯಿದ್ದೀವಿ. ಸೊ ನೆನ್ನೆ ಹೇಳಿದ್ದೆ ನಾನು ನಿಮಗೆ ರೂಮ್ ಟೂರ್ ತೋರಿಸ್ತೀನಿ ಯಾವ ಥರ ಇತ್ತು ಅಂತ. ಬನ್ನಿ ನೋಡೋಣ. ಇದು ಬಂದು ಶ್ರೀನಿವಾಸ ರೆಸಿಡೆನ್ಸಿ ಅಂತ ಕಪಿಲ್ ದೇವ್ ಸರ್ಕಲ್ನಲ್ಲಿ ಇರೋ ಅಂಥದ್ದು. ಸೊ ಇದು ಬಂದು ಎಂಟ್ರೆನ್ಸು ಈ ಥರ ಬರುತ್ತೆ.
AC ರೂಮೇನೆ, ಚೆನ್ನಾಗಿತ್ತು. ಡಬಲ್ ಕಾಟ್ ಮತ್ತು ಆದಮೇಲೆ ಈ ಕಡೆ ಯುಟಿಲಿಟಿ ಎಲ್ಲ ತುಂಬ ಚೆನ್ನಾಗಿತ್ತು. ಅದಾದಮೇಲೆ ಕಬೋರ್ಡ್ ಈ ಥರ. ಒಂದು ನಿಮಿಷ. ಇದು ಬಂದ್ಬಿಟ್ಟು ಡ್ರೆಸ್ಸಿಂಗ್ ಏರಿಯಾ, ವಾಶ್ರೂಮ್ ತುಂಬ ಎಲ್ಲ ಹೈಜಿನಿಕ್ ಆಗಿ ಇತ್ತು, ಚೆನ್ನಾಗಿತ್ತು. ಸೊ ಹೊರಡ್ವಿ. ಸೊ ನಾನು ಹೇಳಿದ್ನಲ್ಲ ರೂಟ್ ಟೂರ್ ಮಾಡ್ತೀನಿ ಅಂತ. ಓಡಿಸು ಬೇಗ. ಅಯ್ಯೋ ಏನ್ರ ಹಿಂಗೆ ಓಡಿಸ್ತಾವ ನೀನು. ಸಾಕು ತೆಗಿ. ಗುಜ್ಜಿ ಅಲ್ಲಾಡ ನೋಡು. ಕೂಟಿ ನನ್ನ ಕೂಟಿ ಬಾರಗು, ಆಮೇಲೆ ಆಡ್ಸೋಣ ಬಾರಗು. ಸೊ ನಾವಿಲ್ಲಿ ಊಟಕ್ಕೆ ಅಂತ ಚಿತ್ತೂರಲ್ಲಿ ನಿಲ್ಸಿದ್ವಿ. ತುಂಬಾ ಚೆನ್ನಾಯಿತು. ಶರವಣ ಭವನ ಅಂತ, ಆಂಧ್ರ ಸ್ಟೈಲು ಸ್ಪೈಸಿ ಮೀಲ್ಸು ತುಂಬಾ ಚೆನ್ನಾಗಿತ್ತು. ಇಲ್ಲಿ ನಮ್ಮ ಚರಿ ಅಲ್ಲಿ ಯಾರೋ ಬಂದಿದ್ದರು, ಅವರು ಕೂಡ ಟೂರಿಸ್ಟ್ ಅವರೇನೆ. ಆಟಾಡ್ತಾ ಇದ್ದ. ಅವನು ಯಾರಿಗಾದ್ರೂ ಸಿಕ್ಕಿದ್ರೆ ಸಾಕು ಆಟಾಡೋಕೆ ನಿಂತ್ಕೊಂಡ್ಬಿಡ್ತಾನೆ. ನನ್ನ ಮಗ ಯಾರಾದರೂ ಹುಡುಗರು ಸಿಕ್ಕಿದ್ರೆ ಸಾಕು ಆಟಾಡೋದಕ್ಕೆ. ಜಸ್ಟ್ ಊಟಕ್ಕೆ ಅಂತ ಬಂದು ಊಟಕ್ಕೆ ನಿಲ್ಸಿದ್ವಿ. ಊಟ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಹಾಗೆ ರಿಲ್ಯಾಕ್ಸ್ ಮಾಡಿಕೊಂಡು ಹೋಗಬೇಕು. ಬೋರ್ಗುಂಡಿಗಳು. ಸೊ ನಾನು ಹೇಳಿದ್ನಲ್ಲ, ಸೌತ್ ಇಂಡಿಯನ್ ಮೀಲ್ಸ್ನ ತೊಗೊಂಡಿದ್ವಿ. ಆಲ್ಮೋಸ್ಟ್ ಎಲ್ಲ ಟೈಮ್ ಮಧ್ಯಾಹ್ನ ಊಟ ಅಂತ ಹೇಳಿದ್ರೆ ಮೀಲ್ಸೇ ಬೆಸ್ಟ್. ಊಟನೇ ಮಾಡ್ಕೋಬೇಕು. ನಾರ್ಮಲಾಗೆಲ್ಲ ತಿಂದರೆ ನಮ್ಗೆ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಆಗೋದಿಲ್ಲ. ಊಟ ಕೂಡ ತುಂಬ ಚೆನ್ನಾಗಿತ್ತು. ಇಲ್ಲಿ ನಾವು ಆಲ್ಮೋಸ್ಟ್ ಬಂದಾಗೆಲ್ಲ ಇದೇ ಹೋಟೆಲ್ನಲ್ಲೇ ಊಟ ಮಾಡೋದು. ಯಾಕಂದರೆ ನಮಗೆ ಬೆಂಗಳೂರಿಗೆ ಹೋಗ್ತಾ ಇದ್ದು ತುಂಬಾ ಹತ್ತಿರ, ಅಂದರೆ ನಿಯರ್. ಇಲ್ಲಿ ಮುಂದೆ ನೋಡ ಆಡ್ಸೋ. ಜಿಂಕ್ ಚಿಕ್ಕ ಜಿಂಕ್ ಜಿಂಕ್ ಚಿಕ್ಕ ಜಿಂಕ್. ತಿರುಪತಿಗೆ ಯಾರಾದರೂ ಬರೋರಿದ್ರೆ ಇನ್ನೊಂದು ಸ್ವಲ್ಪ ದಿನ, ಒಂದು 2-3 ತಿಂಗಳು ಬಿಟ್ಬಿಟ್ಟು ಬನ್ನಿ. ಸಿಕ್ಕಾಪಟ್ಟೆ ಬಿಸಿಲು. ನನ್ನ ಮುಖ ನೋಡಿದ್ರೆ ಗೊತ್ತಾಗ್ತಿದೆ ನಿಮಗೆ, ಫುಲ್ ರೆಡ್ ಆಗಿಬಿಟ್ಟಿದೆ. ಬಿಸಿಲು ಅಂದರೆ ಹೆವಿ ಬಿಸಿಲು. ಕಾರಲ್ಲಿದ್ದರೆ AC-ನಲ್ಲಿ ಕೂತ್ಕೋಬೋದು, ಬಟ್ ಹೊರಗಡೆ ಬಂತು ಅಂದರೆ ವಿಪರೀತ ಬಿಸಿಲಿದೆ. ನನಗಂತೂ ಟಯರ್ಡ್ ಅನ್ನಿಸ್ತಾ ಇದೆ. ಸೊ ಊಟ ಎಲ್ಲ ಮಾಡ್ಕೊಂಡು ಬಂದು ಈಚೆ ಕೂತಿದ್ದೀವಿ. ಗಾಳಿ ಇಲ್ಲಾದರೂ ಸ್ವಲ್ಪ ಕೂತ್ಕೊಂಡ್ರೆ ಈ ಸಫಕೇಶನ್ ಅಂತಾರಲ್ಲ, ಅದು ಆಗ್ತಾಯಿದೆ ನನಗೆ. ಆರಾಮಾಗಿ ಕೂತ್ಕೊಂಡ್ಬಿಡೋಣ ಅಂತ ಸ್ವಲ್ಪ ತಿಲ್ಲೇ ಕೂತ್ಕೊಂಡೆ. ನನ್ನ ಮಗ ಅಲ್ಲಿ ಆಟ ಆಡ್ತಿದ್ದಾನೆ. ಚರಿ ಬಾಯಲ್ಲಿ ಚರಿ. ಅವನಿಗಿಲ್ಲಿ ಆಟ ಆಡೋಕ್ಕೆ ಒಂದು ಈ ಥರದ್ದು ಸಿಕ್ಬಿಟ್ಟಿದೆ ನೋಡಿ. ಇದನ್ನು ಆಟ ಆಡ್ಕೊಂಡಿದ್ದ ಇಷ್ಟೊತ್ತವರೆಗೂ ಅವನು. ಸೊ ಮತ್ತೆ ಬನ್ನಿ, ಹೋಗ್ತಾ ಇನ್ನೂ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸದ್ಯಕ್ಕೆ ಊಟ ಎಲ್ಲ ಮುಗಿಸಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತ ಕೂತಿದ್ದೀವಿ. ಈಗ ಟೈಮ್ ಬಂದು ಆಲ್ಮೋಸ್ಟ್ 3 o'clock ಆಗಿದೆ. 3:15 ಆಗಿದೆ. ಸೊ ಬನ್ನಿ ನೋಡೋಣ. ಐಸ್ ಕ್ರೀಮ್ ಬೇಕಾ ನಿಂಗೆ? ಇಷ್ಟನಾ? ತಿನ್ನೋ. ಏನು ಐಸ್ ಕ್ರೀಮ್ ಅದು? ಐಸ್ ಕ್ರೀಮ್ ಇಷ್ಟನಾ? ಬರುತ್ತೀರು ಪಪ್ಪ ಇಷ್ಟನಾ ನಿಂಗೆ? ಇಷ್ಟನಾ? ದೋಸೆ ಎಲ್ಲಿ ಇಷ್ಟನಾ? ಅಯ್ಯೋ ನನ್ನಮ್ಮ. ಪಪ್ಪ ಹೆಸರೇನು? ನಿಧಾನ ಬರಮ್ಮ. ದೇವ್ರು ಹೋಗಿ ಕುಡ್ದು ಗಾಡಿ ಬರುತ್ತೆ. ಐಸ್ ಕ್ರೀಮ್ ಅಂದರೆ ಅವನಿಗೆ ಸಖತ್ ಇಷ್ಟ. ಊಟದಲ್ಲಿ ಕೊಟ್ಟಿದ್ರಲ್ಲ ಐಸ್ ಕ್ರೀಮ್ನ, ನನಗೆ ಯಾಕೋ ಸೇರಲಿಲ್ಲ ಅಂದ್ಬಿಟ್ಟು ಸರಿ ಹೊರಗಡೆ ಹಂಗೆ ಕೂತ್ಕೊಂಡಿದ್ನಲ್ಲ, ಆಮೇಲೆ ನೋಡೋಣ ಆದರೆ ತಿನ್ನೋಣ ಅಂದ್ಬಿಟ್ಟು. ಅವನಿಗೆ ಐಸ್ ಕ್ರೀಮ್ ಅಂದರೆ ಸಖತ್ ಫೇವ್ರೆಟ್ಟು. ಐಸ್ ಕ್ರೀಮು, ಈ ಫ್ರೂಟ್ ಜ್ಯೂಸ್ ಅಂದರೆ ಸಖತ್ ಇಷ್ಟನಾ? ಐಸ್ ಕ್ರೀಮ್ ಇಷ್ಟನಾ? ಎಷ್ಟು ಇಷ್ಟ? ಸರಿ, ಏನಿನ ಹೆಸರು? ಸರಿ ಕಂದ, ಇಲ್ಲಿ ನೋಡಿ, ಇಲ್ಲಿ 1 ನಿಮಿಷ. ಏಯ್
ಅಪ್ಪು ತಿನ್ ನಿಧಾನ ಅಮ್ಮ. ಸಾಕು ಅಲ್ಲೇ ಕೂರ್ಚು ಆಯ್ತ್ಕೋ. ವೆರಿ ಗುಡ್. ಚೆನ್ನ ಸರಿ ಚೆನ್ನ ತಿರುಗಿ ಕಡೆ ಅಲ್ಲಿ ಸ್ಮೈಲ್ ಕೊಡು. ಇಲ್ಲಿ ಏನಂತ ಹೇಳಿದ್ರೆ ಮಕ್ಕಳಿಗೆ ಪ್ಲೇ ಏರಿಯಾನೇ ತುಂಬಾ ಚೆನ್ನಾಗಿರುತ್ತೆ. ನಮಗೇನಂತ ಹೇಳಿದ್ರೆ ಆರಾಮಾಗಿ ವಿಶಾಲವಾಗಿರೋದ್ರಿಂದ ಸ್ವಲ್ಪ ಹೊತ್ತು ನೆಮ್ಮದಿಯಾಗಿ ಕೂತ್ಕೊಂಡು ಊಟ ಮಾಡ್ಕೊಂಡು ಹೋಗ್ಬೋದು. ಯಾವುದೇ ಥರ ಗೊಂದಲ ಇರೋದಿಲ್ಲ. ಇಲ್ಲಿ ನೋಡಿ ನೀವೇ ನೋಡ್ಬೋದು ತುಂಬಾ ಸ್ಪೇಷಿಯಸ್ ಆಗಿದೆ. ಸೊ ಊಟ ಎಲ್ಲ ಮುಗಿಸ್ಕೊಂಡು ಮತ್ತೆ ನಮ್ಮ ಪಯಣ ಬೆಂಗಳೂರು ಕಡೆಗೆ. ಸೊ ಆಲ್ಮೋಸ್ಟ್ 4 o'clock ಆಗಿತ್ತು. ಇಲ್ಲಿ ನೋಡ್ತಾ ಇರ್ಬೋದು ಸೂರ್ಯ ಇನ್ನೇನು ಮುಳುಗುವಂಥ ಸಮಯ ಆಗ್ತಾಯಿತ್ತು. ಸೊ ನಾನು ಅದನ್ನು ಕೂಡ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ. ಸೊ ಆಲ್ಮೋಸ್ಟ್ ನಾವು ಚಿತ್ತೂರು ಅಂತ ಹೇಳಿದ್ರೆ ಚಿತ್ತೂರಿಂದ ಇನ್ನೂ ಸ್ವಲ್ಪ ಮುಂದೆ ಬರ್ತಾ ಸ್ವಲ್ಪ ಬಿಸಿಲು ಕಮ್ಮಿ ಆಯಿತು. ಅದಾದಮೇಲೆ ಫುಲ್ಲು ಮೋಡನೇ ಕವಿದಿತ್ತು. ಸೊ ನೋಡಿ ಇಲ್ಲಿ ಫುಲ್ ಮುಳುಗ್ತಾ ಇದೆ ಸೂರ್ಯ. ಬಟ್ ತುಂಬಾ ಚೆನ್ನಾಗಿತ್ತು ವೆದರು. ಸಾಯಂಕಾಲ ಆಗ್ತಾ ವೆದರ್ ತುಂಬಾ ಕೂಲಾಗಿತ್ತು. ಸೊ ಆಲ್ಮೋಸ್ಟ್ ಇದು ಟೈಮ್ ಆಗಿತ್ತು, ಒಂದು 5:30 ಆಗಿತ್ತು. ಸೊ ಆದಷ್ಟು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಾನು ವೀಡಿಯೋ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಆ ವಿಡಿಯೋ ಲೆಂತ್ ಇದ್ದರೂ ಪರವಾಗಿಲ್ಲ, ಪ್ರತಿ ಒಂದು ವಿಡಿಯೋನೂ ನೋಡಿ, ಕೊನೆಯವರೆಗೂ ವಿಡಿಯೋನ ನೋಡಿ. ತುಂಬಾ ಚೆನ್ನಾಗಿದೆ. ಸೊ ಸಾಧ್ಯವಾದಷ್ಟು ನಾನು ಎಲ್ಲ ಗ್ಲಿಮ್ಸ್ನೂ ಕೂಡ ಇದರಲ್ಲೇ ಆ್ಯಡ್ ಮಾಡಿದ್ದೀನಿ. ಸೊ ಇದು ಆಲ್ಮೋಸ್ಟ್ ನಾವು KR ಪುರಂ ಏನೋ ಬಂದಿದ್ವಿ. ಸೊ ಅಲ್ಲಿ ಮಳೆ ಸ್ಟಾರ್ಟ್ ಆಗೋಯಿತು. ಸೊ ಬಟ್ ಎನಿವೇ ನಾವು ಹೊರಡಲೇಬೇಕಾಗಿದ್ದರಿಂದ ನಾವೆಲ್ಲೂ ಕೂಡ ಗಾಡಿನ ಸ್ಟಾಪ್ ಮಾಡಲಿಲ್ಲ. ಸೊ ಹಾಗೆ ಹೊರಟ್ವಿ ನಾವು. ಸೊ ಏನಂತ ಹೇಳಿದ್ರೆ ಜರ್ನಿ ಅಂತ ಹೇಳಿದ್ರೆ ಹೋಗ್ತಾ ಖುಷಿ ಇದ್ದಷ್ಟು ಬರಬೇಕಾದ್ರೆ ಇರೋದೆಲ್ಲ ತುಂಬಾ ಟಯರ್ಡ್ ಆಗಿತ್ತು. ರಘು ಕೂಡ ಒಂದೇ ಕಂಟಿನ್ಯೂಟಿಯಾಗಿ ಗಾಡಿ ಓಡಿಸಿ ಅವ್ರಿಗೂ ಕೂಡ ತುಂಬಾ ಟಯರ್ಡ್ ಆಗಿತ್ತು. ಬಟ್ ಒಂದ್ಸಲ ನಾವೇನಾದ್ರು ಸ್ಟಾಪ್ ಮಾಡಿಬಿಟ್ವಿ ಅಂತ ಹೇಳಿದ್ರೆ ಮತ್ತೆ ಗಾಡಿ ಓಡಿಸೋದಕ್ಕೆ ಅಷ್ಟು ಕಂಫರ್ಟಬಲ್ ಇರೋದಿಲ್ಲ. ಮತ್ತು ನಿದ್ದೆ ಬರುತ್ತಿತ್ತು. ಬಿಕಾಸ್ ಮಾರ್ನಿಂಗ್ ನಾವು ಬೇಗ ಎದ್ದಿದ್ದರಿಂದ ನಿದ್ದೆ ಬೇರೆ. ಇಲ್ಲಿ ನನಗೂ ನಿದ್ದೆ ತಡೆಯೋದಕ್ಕಾಗೋದಿಲ್ಲ. ಬಟ್ ಏನು ಮಾಡೋದು, ಡ್ರೈವಿಂಗ್ ಸೀಟಲ್ಲಿ ಇರೋರ ಪಕ್ಕ ನಾವು ಕೂತಾಗ ನಾವು ನಿದ್ದೆ ಮಾಡಿದ್ರೆ ಅವ್ರಿಗೂ ಕೂಡ ನಿದ್ದೆ ಬರುತ್ತೆ. ಸೊ ಆದಷ್ಟು ಕೇರ್ಫುಲ್ಲಾಗಿ ಡ್ರೈವಿಂಗ್ ಅಂದರೆ ತುಂಬಾ ಕೇರ್ಫುಲ್ಲಾಗಿರಬೇಕಲ್ವ. ಸೊ ಎಲ್ಲೊಂದು ಯಾವುದೋ ಸ್ಟ್ಯಾಚ್ಯೂ ಇತ್ತು ಈಶ್ವರಂದು, ಅದು ಕೂಡ ಒಂದು ಸ್ವಲ್ಪ ಕ್ಯಾಪ್ಚರ್ ಮಾಡಿಕೊಂಡೆ. ಸೊ ಅದಾದಮೇಲೆ ಮಳೆ ಎಲ್ಲ ಸ್ವಲ್ಪ ಕಮ್ಮಿ ಆಯಿತು. ಇದು ಬಂತು ಹೇಳಿಬಿಟ್ಟು ಹೊಸಕೋಟೆ KR ಪುರಂ ಸ್ವಲ್ಪ ಒಂದು 10-15 ಕಿಲೋಮೀಟರ್ ಡಿಫ್ರೆನ್ಸ್ ಅಷ್ಟೇ. ಸೊ ಆಲ್ಮೋಸ್ಟ್ ನಾವು ಸಿಟಿ ಎಂಟ್ರ್ ಆಗ್ತಿದ್ದಂಗೆ ಸ್ಟಾರ್ಟ್ ಆಯಿತು ನಮ್ಮ ಕತೆ. ಫುಲ್ಲು ಟ್ರಾಫಿಕ್ಕು ಸಾಕಾಗೋಯ್ತು ನಮಗೆ. ಸೊ ನಾವು ಎಷ್ಟೇ ಬೇಗ ಬಿಟ್ರೂ ಬೇಗ ಮನೆಗೆ ಬಂದು ಸೇರ್ಕೋಬೇಕು ಅಂದ್ರೂ ಖಂಡಿತ ಆಗಲಿಲ್ಲ. ಇದು ಬಂದ್ಬಿಟ್ಟು MG ರೋಡ್ ಬೈಯಪ್ಪನಹಳ್ಳಿ ಸೈಡು ತುಂಬಾ ಟ್ರಾಫಿಕ್ ಜಾಮ್ ಆಗಿತ್ತು. ಸೊ ಎನಿವೇ ನಾವು ಮನೆಗೆ ಹೊರಡಬೇಕಲ್ವ, ಹೋಗಲೇಬೇಕು. ಸೊ ನೈಟು ನಾವು ಬಂದಾಗಲೇ ತಿರುಪತಿಯಿಂದ ಆಲ್ಮೋಸ್ಟ್ ಒಂದು 10 o'clock ಆಗಿಬಿಟ್ಟಿತ್ತು, 10:30. ಬಟ್ ಬಂದ ತಕ್ಷಣ ತುಂಬಾ ಟಯರ್ಡ್ ಆಗಿತ್ತು. ಬಿಸಿಲು ಬೇರೆ ಜಾಸ್ತಿ ಇತ್ತು. ಟ್ರಾಫಿಕಲ್ಲಿ ಬಂದಿದ್ದು ಒಂಥರ ಫ್ರಸ್ಟ್ರೇಟ್ ಆಗೋಯಿತು. ಸೊ ವೀಡಿಯೋನ ಎಂಡ್ ಮಾಡೋಕ್ಕಾಗಲಿಲ್ಲ. ಸೊ ಅದಕ್ಕೆ ಈಗ ಮಾರ್ನಿಂಗ್ ವೀಡಿಯೋನ ಎಂಡ್ ಮಾಡಿಬಿಡೋಣ ಅಂತ ಹೇಳಿಬಿಟ್ಟು ವೀಡಿಯೋನ ಸ್ಟಾರ್ಟ್ ಮಾಡಿದೆ. ನೋಡಿದ್ರಲ್ಲ ಯಾವ ಥರ ಆಯಿತು ನಮ್ಮ ತಿರುಪತಿ ಯಾತ್ರೆ ಅಂತ. ಸೊ ನಾನಂತೂ ತುಂಬಾ ಎಂಜಾಯ್ ಮಾಡಿದೆ. ಬಟ್ ಏನಂದರೆ ಬಿಸಿಲು ಜಾಸ್ತಿ ಇದ್ದಿದ್ದರಿಂದ ಸ್ವಲ್ಪ ನನಗೆ ಬೇಜಾರಾಯಿತು. ಯಾಕಂದರೆ ನನಗೆ ಬಿಸಿಲು ಬರಲ್ಲ. ನನಗೆ ಮೊದಲಿಂದನೂ ಅಷ್ಟೇ ಬಿಸಿಲು ಅಂದರೆ ಸ್ವಲ್ಪ ಆಗೋದೇ ಇಲ್ಲ ನನಗೆ. ತುಂಬ ಬೇಗ ಸ್ಕಿನ್ಗೆ ರ್ಯಾಷಸ್ಸು ಅದೆಲ್ಲ ಆಗಿಬಿಡುತ್ತೆ. ಸೊ ಅದರಿಂದ ನನಗೊಂದು ಸ್ವಲ್ಪ ಏನೋ ಒಂಥರ ಆಯಿತು. ಸೊ ನನ್ನ ನೈಟು ಬಂದು ಚೆನ್ನಾಗಿ ನಿದ್ದೆ ಮಾಡಿ ರೆಸ್ಟ್ ಮಾಡಿ. ಸೊ ನೋಡಿದ್ರಲ್ಲ ಯಾವ ಥರ ಇತ್ತು ಅಂತ. ಏನಾದರೂ ವೀಡಿಯೋ ಇಷ್ಟ ಆಯಿತು ಅಂದರೆ ಲೈಕ್, ಶೇರ್, ಕಮೆಂಟ್. ಆ್ಯಂಡ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೆ ಸಿಗ್ತೀನಿ ನಾಳೆ ಒಂದು ಹೊಸ ವೀಡಿಯೋದೊಂದಿಗೆ. ಅಲ್ಲಿವರೆಗೂ ಟಾಟಾ, ಟೇಕ್ ಕೇರ್, ಬಾಯ್ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.